ನಮಸ್ಕಾರ ಗೆಳೆಯರೆ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ನ್ಯೂ ಅಪ್ಡೇಟ್, ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಮತ್ತು ಇವತ್ತಿನ ಗುಡ್ ನ್ಯೂಸ್ ಏನಂದ್ರೆ ಗೆಳೆಯರೆ, ಗೃಹಲಕ್ಷ್ಮಿ ಹಣದ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಬಗ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಇಂದಿರಾ ಕಿಟ್ ಗೆಳೆಯರೆ, ಬಿಪಿಎಲ್ ಕಾರ್ಡ್ದಾರರಿಗೆ ಜನವರಿಯಲ್ಲೂ ಸಿಗುತ್ತಾ ಇಂದಿರಾ ಕಿಟ್? ವಿಳಂಬ ಆಗೋದಕ್ಕೆ ಕಾರಣ ಏನು ತಿಳಿದುಕೊಳ್ಳಿ. ಸಾರ್ವಜನಿಕರ ಗಮನಕ್ಕೆ ಏನೆಂದರೆ, ರಾಜ್ಯದಲ್ಲಿ ಯಾರಿಗೆಲ್ಲ ಉಚಿತ ಬಸ್ ಪಾಸ್ ಸೌಲಭ್ಯ ಸಿಗುತ್ತದೆ ಗೆಳೆಯರೆ, ರಾಜ್ಯದ ಎಲ್ಲ ಬಿ ಖಾತೆಗಳಿಗೂ ಎ ಖಾತಾ ಭಾಗ್ಯ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ. ರೈತರಿಗೆ ತಪ್ಪಿಸಿಕೊಳ್ಳಬಾರದಂತ ಯೋಜನೆ ಇದು. 55% ಸಬ್ಸಿಡಿ, ಕಡಿಮೆ ನೀರು, ಕಡಿಮೆ ವೆಚ್ಚ, ಹೆಚ್ಚು ಇಳುವರಿ. ಹೌದು ಗೆಳೆಯರೆ, ರೈತರಿಗೆ ಚಿನ್ನದ ಅವಕಾಶ ಇದು ಆಗಿರುತ್ತದೆ, ತಿಳಿದುಕೊಳ್ಳಿ ಗೆಳೆಯರೆ. ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ಗೆಳೆಯರೆ, ದಯವಿಟ್ಟು ತಾವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೆಳೆಯರೆ, ಹಣಕಾಸು ಇಲಾಖೆಯವರು ಅನುಮತಿ ನೀಡಿದ ತಕ್ಷಣವೇ 2025ರ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣವು ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುವುದು ಎಂದು ಹೇಳಲಾಗಿತ್ತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಮಾತನ್ನು ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು, 2 ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣವು ಬಿಡುಗಡೆ ಕುರಿತಂತೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಮಾತನಾಡಿದ್ದು, ಇದರ ಬಗ್ಗೆ ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಎಂದು ಹೇಳಿದ್ದಾರೆ. ಅನರ್ಹ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡುವುದರಿಂದ ಕೆಲವರಿಗೆ ಹಣ ಸಂದಾಯವಾಗಿರಲಿಲ್ಲ. ಆದರೆ ಆಹಾರ ಇಲಾಖೆಯು ಹೊಸ ಡೇಟಾ ಬಂದ ತಕ್ಷಣವೇ ಅವರಿಗೂ ದುಡ್ಡು ರಿಲೀಫ್ ಆಗಿದೆ ಎಂದು ತಿಳಿಸಲಾಗಿದೆ. ರೇಷನ್ ಕಾರ್ಡ್ ಆಧಾರಿತ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ದುಡ್ಡು ಹಾಕಿದ್ದೇವೆ ಎಂದು ತಿಳಿಸಲಾಗಿದೆ. ರೇಷನ್ ಕಾರ್ಡ್ ರದ್ದಾದಾಗ ದುಡ್ಡು ಹೋಲ್ಡ್ ಆಗಿರಬಹುದು ಎಂದು ತಿಳಿಸಲಾಗಿದೆ. ಗೆಳೆಯರೆ, ಗೃಹಲಕ್ಷ್ಮಿ ಸಹಕಾರ ಸಂಘಕ್ಕೆ ಸದಸ್ಯರಾಗುವ ಪ್ರತಿ ತಿಂಗಳು 200 ರೂಪಾಯಿ ಕಟ್ಟಿ ಹೋಗಬೇಕೆಂದು ತಿಳಿಸಲಾಗಿದೆ. 6 ತಿಂಗಳ ಬಳಿಕ ಸಾಲ ಸೌಲಭ್ಯಗಳು ಪಡೆಯಬಹುದು. ಅವರು ಅರ್ಹರಾಗಿರುತ್ತಾರೆ ಎಂದು ಹೇಳಲಾಗಿದೆ. ಹೆಚ್ಚು ಕಂಡೀಷನ್ಗಳು ಹಾಕದೆ ಅರ್ಹರನ್ನು ಗುರುತಿಸಲು ಸಾಲ ನೀಡಲಾಗುವುದು. ಜೊತೆಗೆ ಆರೋಗ್ಯ ವಿಮೆಯನ್ನು ಸಹ ನೀಡಲಾಗುವುದು ಎಂದು ಈ ಯೋಜನೆಯು ಮಾಡಲಾಗಿದೆ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಇಲಾಖೆಯು ಮತ್ತು ಗೃಹ ಇಲಾಖೆಯ ಸಹಯೋಗದಿಂದ ಅಕ್ಕಪಡೆ ಆರಂಭಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಯಾಕೆಂದರೆ ಬಹಳಷ್ಟು ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ಅಕ್ಕಪಡೆ ಆರಂಭಿಸಲಾಗಿದೆ. ಈಗಾಗಲೇ ಸಿಬ್ಬಂದಿ ನೇಮಕವಾಗಿದ್ದು ಅವರಿಗೆ ತರಬೇತಿ ನೀಡಲಾಗುತ್ತಿದೆ. ಬಸ್ ಸ್ಟಾಪ್, ದೇವಸ್ಥಾನ, ಮಾಲ್ಗಳಲ್ಲಿ, ಪಾರ್ಕ್ಗಳಲ್ಲಿ ಅಕ್ಕಪಡೆ ಗುಪ್ತರು ಗಸ್ತು ತಿರುಗುತ್ತಿರುತ್ತಾರೆ ಎಂದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಅಕ್ಕಪಡೆಗಳು ಸ್ಕೂಲ್, ಕಾಲೇಜ್ಗಳಿಗೂ ಸಹ ಹೋಗಿ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಮಾಡಲಾಗಿದ್ದು, ದೂರು ಕೊಡುವಂತಹ ಅಥವಾ ಅಂದಾಜು ಹೆಣ್ಣು ಮಕ್ಕಳ ಹೆಸರನ್ನು ಗೌಪ್ಯವಾಗಿಡಲಾಗುವುದು. ಅಕ್ಕಪಡೆ ಬಗ್ಗೆ ಸಚಿವೆ ಸಂಪುಟದಲ್ಲಿ ದೀರ್ಘವಾಗಿ ಚರ್ಚೆ ನಡೆಸಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಹ ವಂಚನೆಗೊಳಗಾದ ಮಹಿಳೆಯರಿಗೆ ಮತ್ತು ಸಮಸ್ಯೆಯಲ್ಲಿರುವಂತಹ ಕೌಟುಂಬಿಕ ಸಮಸ್ಯೆಗಳನ್ನು ಎದುರಿಸಿರುವಂತಹ ಹೆಣ್ಣು ಮಕ್ಕಳಿಗೂ ಸಹ ದೂರು ನೀಡಬಹುದೆಂದು ಹೇಳಲಾಗಿದೆ. ಗೆಳೆಯರೆ, ಬಿಪಿಎಲ್ ಕಾರ್ಡ್ದಾರರಿಗೆ ಜನವರಿಯಲ್ಲೂ ಸಹ ಸಿಗದ ಇಂದಿರಾ ಕಿಟ್ ಯಾಕೆಂದರೆ ವಿಳಂಬ ಆಗುವುದಕ್ಕೆ ಕಾರಣ ಏನೆಂದು ತಿಳಿದುಕೊಳ್ಳಿ ಗೆಳೆಯರೆ. ಬಿಪಿಎಲ್ ಕಾರ್ಡ್ದಾರರಿಗೆ ಸರ್ಕಾರದಿಂದ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಮಾಡಲಾಗುವುದೆಂದು ಹೇಳಲಾಗಿತ್ತು. ಕರ್ನಾಟಕ ಸರ್ಕಾರದ ಜನಪ್ರಿಯ ಯೋಜನೆಯಡಿಯಲ್ಲಿರುವಂತಹ ಅನ್ನಭಾಗ್ಯ ಯೋಜನೆಯು ಪಡಿತರ ಚೀಟಿ ಹೊಂದಿರುವಂತಹ ಕುಟುಂಬಗಳಿಗೆ ಹೆಚ್ಚುವರಿ 5 ಕೆಜಿ ಅಕ್ಕಿಯು ಬದಲು ಇಂದಿರಾ ಕಿಟ್ ಕ್ಯಾಂಟೀನ್ ಅನ್ನು ಕೊಡಲಿಕ್ಕೆ ವಿತರಿಸುವ ಭರವಸೆ ನೀಡಿದ್ದರು. ಇದೀಗ ಜನವರಿ ತಿಂಗಳಲ್ಲಿ ಭರವಸೆ ಈಡೇರಿಸಲು ಆಗುತ್ತಿಲ್ಲ ಎಂದು ತಿಳಿಸಲಾಗಿದೆ. ಯಾಕೆಂದರೆ ಬಿಪಿಎಲ್ ಕಾರ್ಡ್ದಾರರಿಗೆ ಇಂದಿರಾ ಕಿಟ್ ನೀಡುವುದು ಮತ್ತಷ್ಟು ವಿಳಂಬವಾಗುತ್ತಿದೆ ಎಂದು ತಿಳಿಸಲಾಗಿದೆ. ಗೆಳೆಯರೆ, ಕಳೆದ ಕ್ಯಾಬಿನೆಟ್ನಲ್ಲಿ ಸಭೆಯಲ್ಲಿ ನಡೆಯುವಂತಹ ಜನವರಿಯಿಂದ ಇಂದಿರಾ ಕಿಟ್ ವಿತರಣೆ ಮಾಡುವುದೆಂದು ನಿರ್ಧಾರ ಕೈಗೊಳ್ಳಲಾಗಿತ್ತು. ಸರ್ಕಾರ ಈ ತಿಂಗಳಿಗೂ ಸಹ ಇಂದಿರಾ ಕಿಟ್ ನೀಡುತ್ತಿಲ್ಲ ಎಂದು ಟೆಂಡರ್ಗಳ ಮೂಲಕ ಹೆಚ್ಚುವರಿ 5 ಕೆಜಿ ಅಕ್ಕಿ ನೀಡಲಾಗುವುದೆಂದು ತಿಳಿಸಲಾಗಿದೆ. ಯಾಕೆಂದರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಚೀಟಿದಾರರಿಗೆ 5 ಕೆಜಿ ಅಕ್ಕಿಯನ್ನು ನೀಡಲಾಗುವುದೆಂದು ಸರ್ಕಾರ ಹೇಳಿತ್ತು. ಅದರ ಬದಲಾಗಿ ಇಂದಿರಾ ಕಿಟ್ ಕ್ಯಾಂಟೀನ್ ನೀಡುವುದು ಅಥವಾ ಇಂದಿರಾ ಕಿಟ್ಟಿನಲ್ಲಿ ಎಣ್ಣೆ, ಬೇಳೆ, ಸಕ್ಕರೆ, ಉಪ್ಪು ಹೀಗೆ ಮುಂತಾದ ವಸ್ತುಗಳನ್ನು ವಿತರಿಸಲಾಗುವುದೆಂದು ಘೋಷಿಸಲಾಗಿತ್ತು. ಆದರೆ ಗೆಳೆಯರೆ, ಜನವರಿ ತಿಂಗಳಿಂದ ಇಂದಿರಾ ಕಿಟ್ ಆರಂಭವಾಗುವುದೆಂದು ಸರ್ಕಾರ ಮೇಲ್ವಿಚಾರಕರಿಗೆ ಅಧಿಕಾರಿಗಳಿಗೆ ಹೇಳಿತ್ತು. ಆದರೆ ಟೆಂಡರ್ಗಳ ಪ್ರತಿಕ್ರಿಯೆ ಸಂಪೂರ್ಣವಾಗದ ಕಾರಣ ಈ ತಿಂಗಳು ಸಹ ವ್ಯವಸ್ಥೆ ಮುಂದುವರಿಯಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಹೆಚ್ಚುವರಿ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ನೀಡುವ ಬಗ್ಗೆ ಸರ್ಕಾರವು ವಿಳಂಬವಾಗುತ್ತಿದೆ ಎಂದು ತಿಳಿಸಲಾಗಿದೆ. ಗೆಳೆಯರೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಸಹ ತಿಳಿಸಿರುವ ಪ್ರಕಾರ ಇಂದಿರಾ ಕಿಟ್ ವಿತರಣೆ ಕೂಡ ಟೆಂಡರ್ ಕರೆಯಲಾಗಿತ್ತು. ಆದರೆ ತಾಂತ್ರಿಕ ಕಾರಣಗಳಿಂದ ಉಪಯೋಗಗಳಿಂದ ಅಥವಾ ಪ್ರತಿಕ್ರಿಯೆ ವಿಳಂಬವಾಗುವುದರಿಂದ ಫೆಬ್ರವರಿ ಅಂತ್ಯದ ಅಥವಾ ಮಾರ್ಚ್ ಆರಂಭದಲ್ಲಿ ಇಂದಿರಾ ಕಿಟ್ ಅನ್ನು ಆರಂಭಿಸಬಹುದೆಂದು ಅಧಿಕಾರಿಗಳು ಹೇಳಿದ್ದಾರೆ. ಗೆಳೆಯರೆ,
ಪಡಿತರ ಚೀಟಿದಾರರು ವಿಳಂಬದ ನಿರಾಶೆ ಪಡುತ್ತಿದ್ದಾರೆ. ಯಾಕೆಂದರೆ ಬಡ ಕುಟುಂಬಗಳಿಗೆ ಕಿಟ್ನಲ್ಲಿ ಬೇಳೆ, ಎಣ್ಣೆ ಮುಂತಾದ ವಸ್ತುಗಳು ಸಿಗುವುದಾಗಿ ತಿಳಿಸಲಾಗಿತ್ತು. ಗೆಳೆಯರೆ, ಮತ್ತೊಂದು ವಿಶೇಷ ಮಹತ್ವದ ಮಾಹಿತಿ ಏನೆಂದರೆ ರಾಜ್ಯ ಸಾರಿಗೆ ಸಂಸ್ಥೆಗಳಲ್ಲಿ ಸ್ವತಂತ್ರ ಹೋರಾಟಗಾರರು, ಅಂಗವಿಕಲರು, ಅಂಧರು, ಪತ್ರಕರ್ತರು, ಅಂಗವಿಕಲರು ಸೇರಿದಂತೆ ಹಲವಾರು ಉಚಿತ ಬಸ್ ಪಾಸ್ಗಳನ್ನು ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ. ರಾಜ್ಯದಲ್ಲಿ ಎಲ್ಲರಿಗೂ ಉಚಿತ ಬಸ್ ಪಾಸ್ ಇದೆ ಎಂದು ಹೇಳಲಾಗುತ್ತಿದೆ. ಗೆಳೆಯರೆ, ಎಂಡೋಸಲ್ಫಾನ್ ಪೀಡಿತ ಸಂತ್ರಸ್ತರಿಗೆ ಉಚಿತ ಬಸ್ ಪಾಸ್ ಪ್ರಯಾಣ ನೀಡಲಾಗುವುದು ಎಂದು ಹೇಳಲಾಗುತ್ತಿದೆ. ಪತ್ರಕರ್ತರಿಗೂ ಸಹ ಉಚಿತ ಬಸ್ ಪಾಸ್ ಸಿಗುತ್ತೆ. ಅಂಧರಿಗೂ ಸಹ ಉಚಿತ ಬಸ್ ಪ್ರಯಾಣದ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ಅಂಗವಿಕಲರಿಗೆ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸ್ವತಂತ್ರ ಯೋಧರ ವಿಧವೆಯರಿಗೂ ಸಹ ಉಚಿತ ಬಸ್ ಪಾಸ್ ವಿತರಣೆಯನ್ನು ಕೊಡಲಾಗುತ್ತದೆ ಎಂದು ಹೇಳಲಾಗಿದೆ. ಹಿರಿಯ ನಾಗರಿಕರು ಸಹ ರಿಯಾಯಿತಿ ಪ್ರಮಾಣದ ಸೌಲಭ್ಯಗಳನ್ನು ಕೊಡಲಾಗುತ್ತದೆ. ಹುತಾತ್ಮರ ಅವಲಂಬಿಕೆಗೆ ಉಚಿತ ಬಸ್ ಪಾಸ್ಗಳನ್ನು ಕೊಡಲಾಗುವುದು ಎಂದು ತಿಳಿಸಿದ್ದಾರೆ. ಗೋವಾ ಚಳುವಳಿಗಾರರಿಗೂ ಸಹ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸ್ವತಂತ್ರ ಹೋರಾಟಗಾರರಿಗೆ ಉಚಿತ ಬಸ್ ಪಾಸ್ ವಿತರಣೆ ಮಾಡಲಾಗುತ್ತದೆ. ಗೆಳೆಯರೆ, ಹೌದು ಗೆಳೆಯರೆ, ಈ ಯೋಜನೆ ಅಡಿಯಲ್ಲಿ ಸ್ವತಂತ್ರ ಹೋರಾಟಗಾರರಿಗೆ ಉಚಿತವಾದ ಬಸ್ ಪಾಸ್ಗಳು ಮಾರ್ಗಗಳು ಸಿಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಗೆಳೆಯರೆ, ಸಾರಿಗೆ ಸಂಸ್ಥೆ ನಿಗಮದ ಪ್ರಕಾರ ಎಲ್ಲ ವರ್ಗದ ಜನರಿಗೆ ಬಸ್ ಪಾಸ್ ಉಚಿತವಾಗಿ ಪ್ರಯಾಣಿಸಲು ಅನುಮತಿ ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರವು ಸುಧಾರಣೆವಾದಂತಹ ನಿಯಮದ ಪ್ರಕಾರ ಶಿಫಾರಸುಗಳು ಸ್ವತಂತ್ರ ಹೋರಾಟಗಾರರಂತಹ ಪತ್ನಿಯರು ಅಥವಾ ಸ್ವತಂತ್ರ ಹೋರಾಟಗಾರರ ಪತ್ನಿಯರಿಗೆ ಅಥವಾ ವಿಧವೆಯರಿಗೆ ಜೀವಮಾನದ ಉಚಿತ ಬಸ್ ಪಾಸ್ ನೀಡಲು ನಿಗಮದಿಂದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಬಸ್ ಪಾಸ್ ಹೊಂದಿದವರಂತೂ ರಾಜ್ಯ ಮತ್ತು ಅಂತರ್ರಾಜ್ಯದಲ್ಲದಂತಹ ಎಲ್ಲ ವರ್ಗದ ಬಸ್ಗಳಲ್ಲಿ ಪ್ರಯಾಣಿಸಲು ಅನುಮತಿ ನೀಡಲಾಗಿದೆ. ಗೆಳೆಯರೆ, ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ರಾಜ್ಯದ ಎಲ್ಲ ಬಿ ಖಾತೆಗಳಿಗೂ ಸಹ ಎ ಖಾತಾ ನೀಡಲು ಇಂದಿನ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಬೆಂಗಳೂರು ಬಳಿಕ ಸ್ಥಳೀಯ ಸಂಸ್ಥೆಗಳಿಗೂ ಸಹ ಎ ಖಾತಾ ಭಾಗವನ್ನು ಸರ್ಕಾರ ವಿಸ್ತರಿಸಿದೆ. ಈ ಮೂಲಕ ರಾಜ್ಯದ ಎಲ್ಲ ಬಿ ಖಾತಾ ಆಸ್ತಿ ಮಾಲೀಕರಿಗೆ ಸರ್ಕಾರವು ಗುಡ್ ನ್ಯೂಸ್ ಒಂದನ್ನು ನೀಡಿದೆ. ಇಂದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ನಡೆದಂತಹ ಮಹತ್ವದ ರಾಜ್ಯ ಸಂಪುಟ ಸಚಿವ ಸಭೆಯಲ್ಲಿ ಸಹ ಈ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಸಚಿವೆ KH ಪಾಟೀಲ್ ಸರ್ ಅವರು ಸಹ ರಾಜ್ಯದ ಎಲ್ಲ ಬಿ ಖಾತೆಗಳಿಗೂ ಸಹ ಎ ಖಾತಾ ನೀಡೋದಕ್ಕೆ ಇಂದಿನ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ ಬಿ ಖಾತಾ ನಿವೇಶನ, ಕಟ್ಟಡ, ಪ್ಲಾಟ್ಗಳಿಗೆ ಎ ಖಾತಾ ನೀಡಲು ನಿರ್ಧರಿಸಲಾಗಿದೆ. ಗೆಳೆಯರೆ, ರಾಜ್ಯಾದ್ಯಂತ 10 ಲಕ್ಷ ಕಟ್ಟಡಗಳಿಗೆ ಇದರಿಂದ ಲಾಭವಾಗಿದೆ. ಬೆಂಗಳೂರು ಬಳಿಕ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಗೂ ಸಹ ಇದನ್ನು ವಿಸ್ತರಿಸಲು ನಿರ್ಧರಿಸಲಾಗಿದೆ ಎಂದು ಹೇಳಲಾಗಿದೆ. ಗೆಳೆಯರೆ, ಭಾರತದಲ್ಲಿ ಕೃಷಿ ಇನ್ನು ಬಹುಪಾಲು ಮಳೆಯ ಮೇಲೆ ಅವಲಂಬಿತವಾಗಿದೆ ಎಂದು ಹೇಳಲಾಗಿದೆ. ಗೆಳೆಯರೆ, ಏಕೆಂದರೆ ಮಳೆ ಕೈಕೊಟ್ಟರೆ ಬೆಳೆ ನಾಶ, ರೈತನ ಬದುಕು ಸಂಕಷ್ಟದಲ್ಲಿ ಬರುತ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರವು ರೈತನಿಗೆ ನೆರವಾಗುವಂತಹ ಕೆಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಗೆಳೆಯರೆ, ಅವುಗಳಲ್ಲಿ ಅತ್ಯಂತ ಮಹತ್ವದ ಯೋಜನೆ ಎಂದರೆ ಸಾಕಷ್ಟು ರೈತರಿಗೆ ಇನ್ನೂ ಪೂರ್ಣವಾಗಿ ತಲುಪಲು ಈ ಯೋಜನೆಯು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಬನ್ನಿ ಯೋಜನೆಯ ಲಾಭವನ್ನು ಮತ್ತು ಯಾರು ಮತ್ತು ಎಷ್ಟು ಪಡೆಯಬಹುದನ್ನು ತಿಳಿದುಕೊಳ್ಳಬಹುದಾಗಿದೆ. ನೀರಾವರಿ ಮೂಲಕ ಶಾಶ್ವತ ಪರಿಹಾರ ನೀಡುವಂತಹ ಈ ಯೋಜನೆಯು ಬಹುತೇಕ ರೈತರು PM ಕಿಸಾನ್ ಸಮ್ಮಾನ್ ನಿಧಿ ಬಗ್ಗೆ ತಿಳಿದಿದ್ದರೂ ಸಹ ನೀರಾವರಿಯ ಮೂಲಕ ಶಾಶ್ವತ ಪರಿಹಾರ ನೀಡುವ ಈ ಯೋಜನೆಯು ಸಹ ಅದರ ಬಗ್ಗೆ ಅರಿವನ್ನು ಕಡಿಮೆಯಾಗಿದೆ ಎಂದು ಹೇಳಲಾಗಿದೆ. ಗೆಳೆಯರೆ, ಸರಿಯಾಗಿ ಬಳಸಿಕೊಂಡರೆ PM ಕಿಸಾನ್ ಯೋಜನೆಯ ರೈತರ ಆದಾಯ, ಉತ್ಪಾದನೆ ಮತ್ತು ಕೃಷಿಯ ಸ್ಥಿರತೆಯನ್ನು ಶಕ್ತಿಶಾಲಿಯನ್ನಾಗಿ ಒದಗಿಸಬಲ್ಲ ಶಕ್ತಿ ಇದು ಆಗಿದೆ ಎಂದು ಹೇಳಲಾಗಿದೆ. ಈ ಯೋಜನೆಗಳ ಲಾಭವನ್ನು ಪಡೆಯಲು ಅರ್ಜಿ ಸಲ್ಲಿಸಲು ಅಗತ್ಯವಾದ ದಾಖಲೆಗಳೇನೆಂದರೆ ಆಧಾರ್ ಕಾರ್ಡ್, ಭೂ ದಾಖಲೆಗಳು, ಬ್ಯಾಂಕ್ ಖಾತೆ ವಿವರಗಳು, ಜಾತಿ ಪ್ರಮಾಣ ಪತ್ರ, ವಿದ್ಯುತ್ ಸಂಪರ್ಕ ಅಥವಾ ಪಂಪ್ ಸೆಟ್ಗಳ ವಿವರಗಳನ್ನು ಬೇಕಾಗುತ್ತದೆ. ಗೆಳೆಯರೆ, ರೈತರಿಗೆ ಸಿಗುವ ಪ್ರಮುಖ ಲಾಭಗಳೆಂದರೆ ಈ ಯೋಜನೆಯಿಂದ ರೈತರು ಹಲವಾರು ನೇರ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ. ಕಡಿಮೆ ನೀರಿನಲ್ಲಿ ಹೆಚ್ಚು ನೀರಾವರಿ, ಬೆಳೆ ಉತ್ಪಾದನೆ ಮತ್ತು ಗುಣಮಟ್ಟದ ಹೆಚ್ಚಳವನ್ನು ಮಾಡಬಹುದಾಗಿದೆ. ನೀರಿನ ವ್ಯರ್ಥ ಪೂರ್ಣ ಕಡಿತ ಮಾಡಬಹುದಾಗಿದೆ. ಕೃಷಿ ವೆಚ್ಚ ಕಡಿಮೆ ಮತ್ತು ಲಾಭ ಹೆಚ್ಚು ಪಡೆಯಬಹುದಾಗಿದೆ. ಬರಗಾಲದಲ್ಲಿ ಸಹ ಬೆಳೆ ಉಳಿಯುವಂತಹ ಭರವಸೆಯನ್ನು ಪಡೆಯಬಹುದಾಗಿದೆ. ಆಧುನಿಕ ತಂತ್ರಜ್ಞಾನದಿಂದ ಭಾರಿ ಸಬ್ಸಿಡಿಯನ್ನು ಸಹ ಪಡೆಯಬಹುದಾಗಿದೆ. ಗೆಳೆಯರೆ, ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಸಂಪೂರ್ಣವಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.